ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ಸೊ ನಮ್ಮೊಟ್ಟಿಗೆ ಯಶವಂತ್ ಗೌಡ ಅವರಿದ್ದಾರೆ. ಈಗಾಗಲೇ ಯಶು ಅವರು ಸಾಕಷ್ಟು ವಿಷಯಗಳನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದಾರೆ ಆರ್ಗಾನಿಕ್ ಫಾರ್ಮಿಂಗ್ ಬಗ್ಗೆ. ಅವ್ರ ತೋಟ ಎಲ್ಲ ಕೂಡ ನಿಮಗೆ ಕಂಪ್ಲೀಟಾಗಿ ತೋರಿಸಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಟೊಮೆಟೊ ಫಾರ್ಮಿಂಗ್ ಬಗ್ಗೆ ಕಂಪ್ಲೀಟ್ ಆದಂಥ ಡೀಟೇಲ್ಸನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡೋದಕ್ಕೆ ಬಂದಿದ್ದಾರೆ. ಟೊಮೆಟೊ ಫಾರ್ಮಿಂಗನ್ನು ಸಾವಯವ ಕೃಷಿಯಲ್ಲಿ ಅಂದರೆ ಆರ್ಗಾನಿಕ್ ಫರ್ಟಿಲೈಸರ್ಸ್ನ ಹಾಕಿ ಯಾವ ರೀತಿ ಬೆಳಿಬೋದು, ಸೊ ಯಾವ ರೀತಿ ಕಾಪಾಡ್ಕೊಳ್ಬೇಕು ಅನ್ನುವಂಥ ಕಂಪ್ಲೀಟ್ ಆದಂಥ ಡೀಟೇಲ್ಸನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾರೆ. ಟೊಮೆಟೊ ರೇಟ್ ಇವತ್ತು ಗೊತ್ತಿದೆ ನಿಮಗೆ, 70 ರಿಂದ 80 ರೂಪಾಯಿ ಇದೆ ಟೊಮೆಟೊ, ಸಾಕಷ್ಟು ಬೆಲೆ ಇದೆ. ಸೊ ಒಂದು ಒಳ್ಳೆ ಇಳುವರಿ ಬಂದರೆ ರೈತರಿಗೆ ಒಂದು ಒಳ್ಳೆ ಲಾಭ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ನಮಸ್ತೆ ಯಶು ಅವರೇ. ನಮಸ್ತೆ ಮೇಡಮ್. ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರೊಟ್ಟಿಗೆ ಶೇರ್ ಮಾಡಿದ್ದೀರಾ. ಸೊ ಇವಾಗ ಟೊಮೆಟೊ ಬೇರೆ ಹಾಕಿದ್ದೀರಾ, ಸೊ ನಮ್ಮ ಟೊಮೆಟೊ ಬಗ್ಗೆ ಕೂಡ ಮಾಹಿತಿಯನ್ನು ಶೇರ್ ಮಾಡಬೇಕು. ಹಾಂ ಮೇಡಮ್, ನನಗೆ ಆ್ಯಕ್ಚುಲಿ ಏನಂತಾರೆ ಟೊಮೊಟೊ ಗಿಡಗಳನ್ನ ಟೊಮೊಟೊ ಬೆಳೆನ ನಾನು ಹೆಚ್ಚು ಕಡಿಮೆ ನಾನು ಬುದ್ಧಿ ಕಂಡಾಗಿಂದನೂ ಟೊಮೊಟೊ ಬೆಳಿತಿದ್ವಿ. ಅಂದರೆ ನಾನು ಇಷ್ಟೇ ನಾನು ಕಾಲೇಜ್ ಹೈಸ್ಕೂಲ್ ಲೆವೆಲ್ ಬಂದಾಗಿಂದನೂ ನಾವು ಟೊಮೊಟೊ ಹಾಕ್ತಿದ್ವಿ. ತುಂಬ ಟೊಮೊಟೊ ಬೆಳಿತಿದ್ವಿ. ಇದೇ ಜಮೀನಲ್ಲಿ ಟೊಮೊಟೊ ಹಾಕಿದ್ದೀವಿ, ಬೆಳೆದಿದ್ದೀವಿ. ಒಂದಷ್ಟು ಲಾಭನೂ ಬಂದಿದೆ, ಒಂದಷ್ಟು ತುಂಬ ಲಾಸೇ ಆಗಿದೆ. ಇದೇ ಜಾಗದಲ್ಲಿ ನಾವು ಟೊಮೊಟೊ ಬೆಳೆನ ಬೆಳೆದಿದ್ದೀವಿ. ಅವಾಗ ಇದರಲ್ಲಿ ಒಂದೊಂದ್ಸಲಿ ಆದಾಯನೂ ಆಗಿದೆ ಮತ್ತೆ ನಷ್ಟನೂ ಆಗಿದೆ. ಆದಾಯಕ್ಕಿಂತ ನಷ್ಟನೇ ಜಾಸ್ತಿ ಆಗಿದೆ. ಟೊಮೊಟೊ ಬೆಳೆಯಲ್ಲಿ ಆಗಂತ ಲಾಸು ಇನ್ಯಾವುದೇ ಬೆಳೆಯಲ್ಲಿ ಆಗಲ್ಲ. ಯಾಕಂದ್ರೆ ಇದಕ್ಕೆ ವಿಪರೀತ ಖರ್ಚುಗಳಿರುತ್ತೆ, ತುಂಬಾ ಮೇಂಟೆನೆನ್ಸ್ ತುಂಬಾ ಇರುತ್ತೆ, ಅದೆಲ್ಲ ಮಾಡ್ಬೇಕಾಗುತ್ತೆ. ಸೊ ನಾನು ಈ ಟೊಮೊಟೊ ಮುಂಚೆ 10 ವರ್ಷದಿಂದ ಟೊಮೊಟೊ ಬೆಳೆದು ತುಂಬಾ ಲಾಸ್ ಆಗಿ ಹೆಚ್ಚು ಕಡಿಮೆ 25 ರಿಂದ 30 ಲಕ್ಷ ಈ ಟೊಮೊಟೊ ಬೆಳೆಲೆ ನಾನು ಕಳೆದಿದ್ದೀನಿ. ಅಷ್ಟು ಲಾಸಸ್ ಆಗಿದೆ. ಅವತ್ತು ಡಿಸೈಡ್ ಮಾಡಿದ್ದು ಟೊಮೊಟೊ ಬೇಡ, ಈ ಟೊಮೊಟೊ ಚೆನ್ನಾಗಿ ಬಂದು ಹೀಲ್ಡ್ ಎಲ್ಲ ಬಂದಿದೆ, ರೇಟ್ ಇಲ್ಲ. ರೇಟ್ ಇದ್ದಾಗ ಸರಿಯಾಗಿ ಬರಲ್ಲ. ಇದು ನಮ್ಮ ರೈತರ ಪ್ರಾಬ್ಲಮ್. ನನಗೆ ಅದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಅಷ್ಟೊಂದು ಖರ್ಚು ಮಾಡಿ ರೇಟ್ ಸಿಕ್ಕಿಲ್ಲ ಅಂದಾಗ ಲಾಸ್ ಆಗೇ ಆಗುತ್ತೆ, ಬೇಜಾರಾಗೇ ಆಗುತ್ತೆ. ಸೊ ಟೊಮೊಟೊನ ಇನ್ನು ಲೈಫಲ್ಲಿ ಹಾಕ್ಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದೆ. ಬಟ್ ಇವಾಗ ಏನಂತಂದ್ರೆ ನಾನು 3 ಇಯರ್ಸ್ ಇಂದ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾ ಇದ್ರಿಂದ ಏನು ಖರ್ಚು ಕಡಿಮೆ ಇರುತ್ತೆ, ಆದರೆ ಆಗಲಿ ಅಂತಂತ ಇದನ್ನ ನಾನೀಗ ಸಮ್ಮರಲ್ಲಿ ಪ್ಲಾನ್ ಮಾಡಿದೆ. ಲಾಸ್ಟ್ ಸಮ್ಮರ್ ಮಳೆ ಈಗೆಲ್ಲ ನೀರಿಗೆಲ್ಲ ಕೈ ಕೊಟ್ಟಾಗ ಬ್ಯಾಚ್ ನೋಡೋಣ ಅಂತಂದ್ಬಿಟ್ಟು ಆಗ್ಲಿ ಆದಂಗೆ ಆಗಲಿ, ರೇಟ್ ಸಿಕ್ಕಿದ್ರು ಸಿಕ್ಲಿಲ್ಲ ಅಂದ್ರೆ ಏನು ಅಷ್ಟು ಖರ್ಚು ಇರಲ್ವಲ್ಲ, ತಲೆ ಕೆಡ್ಸ್ಕೊಳ್ಳೋದು ಬೇಡ. ಹೆಂಗೆ ಇದ್ರು ಒಂದು 10 ರೂಪಾಯಿ 20 ರೂಪಾಯಿ ಅಂತೂ ಸಿಗುತ್ತೆ ಈ ಸೀಸನಲ್ಲಿ. ನಮ್ಗೆ ಜಾಸ್ತಿ ಏನು ನಿರೀಕ್ಷೆ ಮಾಡೋದು ಬೇಡ, ಖರ್ಚು ಕಡಿಮೆ ಇದೆ, ಮಾಡೋಣ ಅಂತಂದ್ಬಿಟ್ಟು ಟೊಮೊಟೊ ಪ್ಲಾಂಟೇಶನ್ ಮಾಡಿದೆ. ಮೊದಲು ಒಂದು 15 ಗುಂಟೆಗೆ ಸಪ್ರೇಟ್ ಮಾಡಿದೆ. ಅದಕ್ಕೆ ಈ ಥರ ಮಲ್ಚಿಂಗ್ ಪೇಪರ್ ಯಾವುದೂ ಹಾಕಿಲ್ಲ, ಮನೆ ಪಕ್ಕನೇ ಮಾಡಿದ್ದೀನಿ. ಅದು ಮುಂದೆ ಇದೆ, ತೋರಿಸ್ತೀನಿ. ಅದೆಲ್ಲ ಕಾಯ್ಬಿಟ್ಟಿದೆ. ಇದು 1 ಎಕರೆಗೆ ಮಲ್ಚಿಂಗ್ ಪೇಪರ್ ಹಾಕಿ ಇದನ್ನು ಗಿಡಗಳನ್ನೆಲ್ಲ ನೆಟ್ಟಿದ್ದೀನಿ. ಈ ಗಿಡಗಳು ಮೇಡಮ್ ಇಲ್ಲಿಗೆ ಒಂದು 4-4.5 ಸಾವಿರ ಗಿಡ ತಗೊಳುತ್ತೆ. ಇದು 1 ಎಕರೆಗೆ ಟೊಮೊಟೊ ಗಿಡಗಳು 4,500 ರಿಂದ 5,000 ಗಿಡ ತಗೊಳುತ್ತೆ. ಇಲ್ಲಿಗೆ ನಾನು ಟೋಟಲ್ಲು ಈ ಫ್ಲಾಟಿಗೆ ಏನು ಮಾಡಿದ್ದೀನಿ ಅಂದರೆ, ಇವಾಗ ಗಿಡ ನಿಲ್ಸಿದ್ದೀನಲ್ಲ, ಈ ಗಿಡ ನಿಲ್ಸೋಕ್ಕೆ 15,000 ಗಿಡ ನೆಟ್ಟಿರೋದು ನಾನು. ಅಂದರೆ ಬೇಸಿಗೆಯಲ್ಲಿ ನೆಟ್ಬಿಟ್ಟು ಎಲ್ಲ ಬಿಸಿಲು ಸಾಕಕ್ಕೆ ಸಾಯ್ತಾ ಇರೋದು. ಸತ್ತು ಒಂದು ಬ್ಯಾಚ್ ನೆಟ್ಟೆ ಪೂರ್ತಿ ಕಂಪ್ಲೀಟಾಗಿ ಒಂದು 50 ಗಿಡ ಉಳ್ಕೋತಾವ ಏನೋ ಅಷ್ಟೇ. ಕಂಪ್ಲೀಟಾಗಿ ಇನ್ನು ಎಲ್ಲ ಗಿಡನೂ ಸತ್ತೋಗ್ಬಿಡ್ತು. ಮತ್ತೆ ತಗೊಬಂದು ನೆಟ್ಟೆ. ಹಾಗೆ ನೆಟ್ಟು ನೋಡಿ, ಎಲ್ಲ ಗಿಡಗಳು ಒಂದು ಬ್ಯಾಚ್ ಬೈ ಬ್ಯಾಚ್ ಇದೆ. ಚಿಕ್ಕ ಗಿಡದಿಂದನೂ ನೆಕ್ಸ್ಟ್ ಲೆವೆಲ್ಲು, ಈಗ ಹೂ ಕಚ್ಚಿರೋ ಗಿಡ, ಆ ಥರ ಸ್ಟೆಪ್ ಬೈ ಸ್ಟೆಪ್ ಇದೆ. ನೋಡಿ ಈ ಗಿಡ ನೋಡಿ ಹೇಗಿದೆ, ಇದೇಗಿದೆ. ಸೊ ಆ ಥರ ಇದೆ. ಸೊ ಏನಕ್ಕೆ ಅಂದರೆ ಸತ್ತೋದನ್ನ ನೆಟ್ಟು ಮತ್ತೆ ಇದನ್ನ ಉಳಿಸ್ಲೇಬೇಕು ಅಂತ ಉಳಿಸಿರೋದು ಈ ತೋಟ. ಈ ಸೀಸನಲ್ಲಿ ಉಳಿಸ್ಬೇಕು ಅಂತ ತುಂಬ ಎಫರ್ಟ್ ಹಾಕಿ, ಇದು ನೋಡಿ, ಇದು ಮಧ್ಯ ಎಲ್ಲ ರೈನ್ ಪೈಪ್ ಎಲ್ಲ ಹಾಕಿ ಆ ಗಿಡಗಳಿಗೆ ಸ್ಪ್ರೇ ಥರ ಕೊಟ್ಟು ಅದೆಲ್ಲ ಮಾಡಿ ತುಂಬ ಶ್ರಮಪಟ್ಟು ಈ ಗಿಡಗಳನ್ನ ಉಳಿಸಿದ್ದೀನಿ. ಮತ್ತೆ ಏನಪ್ಪಾ ಅಂತಂದ್ರೆ, ಈಗ ನಾನು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೇ ಬಂದಿರೋದು. ಗಿಡ ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ಈಗ ನಾನು ಅದು ಮಾಡಿರೋದ್ರಿಂದ ನೋಡಿ, ಇಲ್ಲೇ ನಿಮ್ ಕಣ್ ಮುಂದೆನೆ ಇದೆ. ಒಂದು ಕೆಮಿಕಲ್ ಯಾವತ್ತೂ ಸ್ಪ್ರೇ ಮಾಡಿಲ್ಲ ನಾನು. ಇದಕ್ಕೆ ಏನು ಡಿಕಂಪೋಸರ್ ಮಾತ್ರ ಸ್ಪ್ರೇ ಮಾಡಿದ್ದೀನಿ, ಮತ್ತೆ ಜೀವಾಮೃತ ಸ್ಪ್ರೇ ಮಾಡಿದ್ದೀನಿ ಅಷ್ಟೇ, 1-2 ಸಲ. ಇನ್ನೆಲ್ಲ ಟ್ರಂಚಿಂಗ್ ಅಲ್ಲಿ ಜೀವಾಮೃತ ಇದ್ಕೊಟ್ಟಿದ್ದೀನಿ, ಸ್ಲರಿನ ತಾಳ್ಗೆ ಬಿಡಿಸಿದ್ದೀನಿ. ಅಷ್ಟು ಮಾಡಿಕೊಂಡು ನೋಡಿ, ಇಷ್ಟು ಗಿಡ ಎಷ್ಟು ಚೆನ್ನಾಗಿದೆ. ಇದೇ ಬ್ಯಾಚ್ ಕೆಮಿಕಲ್ ಮಾಡಿಕೊಂಡು ಬೆಳೆಸಿರೋರು, ಇದೇ ಬ್ಯಾಚಲ್ಲಿ ಗಿಡ ಉಳಿಸೋರು ಇಷ್ಟು ಗಿಡಗಳಿಷ್ಟು ಫಲವತ್ತತೆಯಾಗಿಲ್ಲ. ನಾನು ನೋಡಿದ್ದೀನಿ, 1-2-3 ಜನ ನಮ್ಮ ಫ್ರೆಂಡ್ ಸರ್ಕಲ್ ಹಾಕಿರೋರು ಕಡ್ಡಿ ಥರ ಬಂದ್ಬಿಟ್ಟಿದೆ, ಬ್ರಾಂಚಸ್ ಎಲ್ಲ ಬಂದಿಲ್ಲ. ನಾನು ಸಾವಯವದಲ್ಲಿ ಮಾಡಿರೋದ್ರಿಂದ ತುಂಬ ಚೆನ್ನಾಗೂ ಬಂದಿದೆ. ಮೇಡಮ್, ನಾನು ಫಸ್ಟು ಇದು ಟೊಮೊಟೊ ಗಿಡ ನೆಡೋಕ್ಕಿಂತ ಮುಂಚೆ ನಮ್ಮದೇ ಹಸುದು ಕೊಟ್ಟಿಗೆ ಗೊಬ್ಬರ ಇತ್ತು. ಒಂದು 10 ರಿಂದ 15 ಗಾಡಿಯಷ್ಟು ಕೊಟ್ಟಿಗೆ ಗೊಬ್ಬರ ಇತ್ತು. ಅದನ್ನೆಲ್ಲ ಹೊಡಿಸಿ ನೀಟಾಗಿ ಅದನ್ನ ತೇವಾಂಶ ಇರಬೇಕಾದ್ರೆ ಮಣ್ಣಲ್ಲೆಲ್ಲ ಮಿಕ್ಸ್ ಮಾಡಿಸಿದೆ. ಮಣ್ಣಲ್ಲೆಲ್ಲ ಮಿಕ್ಸ್ ಮಾಡಿ ನೆಕ್ಸ್ಟು ಇದು ಮಲ್ಚಿಂಗ್ ಪೇಪರನ್ನ ಬೆಡ್ ಮಾಡಿಸಿ ಮಲ್ಚಿಂಗ್ ಪೇಪರ್ ಹಾಕ್ಸಿದ್ದೀನಿ. ಈ ಮಲ್ಚಿಂಗ್ ಪೇಪರ್ ಹಾಕೋದ್ರಿಂದ ಏನಪ್ಪ ಉಪಯೋಗ ಅಂತಂದರೆ,
ಈಗ ಕಳೆಗಳು ಜಾಸ್ತಿ ಭೂಮಿನಲ್ಲಿ ಬೆಳೆಗಿಂತ ಕಳೆನೇ ಜಾಸ್ತಿ ಬೆಳೆಯೋದು. ಈಗ ನಾನು ಇಲ್ಲಿ ಪೇಪರ್ ಹಾಕಿಲ್ಲ ಅಂತಂದಾಗ ನಾವ್ ಇದಕ್ಕೆ ಏನೇ ನಾವು ಆರೈಕೆ ಮಾಡಿದ್ರು ಅಲ್ಲಿ ಪಕ್ಕಾನೇ ಕಳೆ ಗಿಡಗಳೆಲ್ಲ ಇದಾಗುತ್ತೆ. ಈ ಪೇಪರ್ ಹಾಕಿರೋದ್ರಿಂದ ಅಲ್ಲಿ ಕಳೆ ಬರೋಂಥದ್ದು ಅವಾಯ್ಡ್ ಆಗುತ್ತೆ. ನಾವು ಇಲ್ಲಿ ಹೋಲ್ ಮಾಡಿರ್ತೀವಿ, ನಮ್ ಗಿಡಕ್ಕೆ ಎಷ್ಟು ಬೇಕು ಅಷ್ಟೇನೆ, ಅಲ್ಲಿ ಕಳೆ ಬಂದ್ರೆ ಕಿತ್ಕೋಬಹುದು, ಅವಾಗ ಜಾಸ್ತಿ ಖರ್ಚಾಗಲ್ಲ, ನಮ್ಗೆ ಜಾಸ್ತಿ ಸಮಯ ಹಿಡಿಯಲ್ಲ. ಅದನ್ನ ಬಿಟ್ಟು ಟೋಟಲ್ ಈಗ ಈ ಪೇಪರ್ ಹಾಕಿರೋ ಕಡೆ ಎಲ್ಲ ಕಳೆ ಬಂದಿದ್ರೆ ಅದೇ ಒಂದ್ ಕೆಲಸ ಆಗ್ತಿತ್ತು, ಅದೇ ಒಂದ್ ಕೆಲಸ ಆಗುತ್ತೆ, ಅದೇ ಒಂದ್ ಶ್ರಮ ಆಗುತ್ತೆ. ಮತ್ತೆ ಅದು ಕೊಡೋ ಗೊಬ್ಬರಗಳು ನಾವೇನ್ ಕೊಡೋದು ಅದು ಎಲ್ಲ ಯೂಸ್ ಮಾಡ್ಕೊಂಡು ಇದಕ್ಕಿಂತ ಅವೇ ಚೆನ್ನಾಗಿ ಬೆಳೆದ್ ಬಿಡುತ್ತೆ. ಮತ್ತೆ ಇದು ಕೊಡೋದ್ರಿಂದ ಏನಂತಂದ್ರೆ ತೇವಾಂಶನೂ ಕಾಪಾಡುತ್ತೆ. ಮತ್ತೆ ಅತಿಯಾಗಿ ಮಳೆ ಬಿದ್ರು ಗಿಡಕ್ಕೆ ಯಾವುದೇ ರೀತಿ ಡ್ಯಾಮೇಜ್ ಆಗಲ್ಲ. ಯಾಕಂದ್ರೆ ನೀರ್ ನಿಂತ್ಕೊಂಡು ಶೀತ ಆಗೋದು ಏನಿಲ್ಲ. ಇದು ಬೆಡ್ ಮಾಡಿರ್ತೀವಿ, ಇದು ಬೆಡ್ ಮಾಡಿರೋದ್ರಿಂದ ಈ ಬೇರ್ಗಳು ಬೆಡ್ ಅಲ್ಲೇ ಸ್ಪ್ರೆಡ್ ಆಗಿರುತ್ತೆ. ಮತ್ತೆ ಈಗ ಬೆಡ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಈ ಮಣ್ಣು ತುಂಬಾ ಸಾಫ್ಟ್ ಆಗಿರುತ್ತೆ. ನಾವು ಉತ್ತು ಎಲ್ಲ ನೀಟಾಗಿ ಅದನ್ನೆಲ್ಲ ಪೌಡರ್ ತರ ಆಗಿರೋ ಮಣ್ಣ ಬೆಡ್ ಮಾಡಿರ್ತೀವಿ. ಅವಾಗ ಈ ಗಿಡಗಳಿಗೆ ಬೇರ್ ಕೊಟ್ಕೊಳ್ಳಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಅದು ತುಂಬಾ ಇರೋ ತನಕನು ಬೆಳೆ ಬೆಳೆಯೋ ತನಕನು ಆ ಮಣ್ಣು ಸಾಫ್ಟ್ ಆಗೇ ಇರುತ್ತೆ, ಫಲವತ್ತತೆಯಾಗಿ ಬೇರ್ ಕೊಟ್ಕೊಳ್ಳುತ್ತೆ, ಆರಾಮಾಗಿ ಬೆಳೆಯುತ್ತೆ. ನಾವು ಕೊಡೋ ಗೊಬ್ಬರಗಳು ಎಲ್ಲ ಆರಾಮಾಗಿ ಅದಕ್ಕೆ ಗಿಡಕ್ಕೆನೆ ಯೂಸ್ ಆಗುತ್ತೆ. ಸೊ ಆ ತರ ನಾವು ಇದ್ ಮಾಡೋದ್ರಿಂದ ಈ ಪೇಪರ್ ಅದಕ್ಕೊಂದು ಯೂಸ್ ಆಗುತ್ತೆ. ಮತ್ತೆ ಕೆಲಸ ಕಡಿಮೆ ಆಗುತ್ತೆ. ಆಯ್ತಾ, ಅದಾದ್ಮೇಲೆ ಅದನ್ನ ಗಿಡ ನೆಟ್ ಮೇಲೆ ಆಸ್ ಯೂಸ್ಲಿ ಬಿಸಿಲಿಗೆ ಸಾಯ್ತಾ ಇತ್ತು, ತಗೊಂಡ್ ಬಂದು ನೆಡ್ತಾ ಇದ್ವಿ. ಅದ್ರದ್ದೇನು ಪ್ರಾಬ್ಲಮ್ ಆಗಿಲ್ಲ. ಹಂಗೋ ಹಿಂಗೋ ಇದು ಮಾಡಿ ಒಟ್ನಲ್ಲಿ ಇವಾಗ ಪ್ರೆಸೆಂಟ್ 5,000 ಗಿಡ ಟೊಮೊಟೊ ಗಿಡ ಉಳಿಸಿದೀನಿ ನಮ್ ತೋಟದಲ್ಲಿ. ಲಾಭ ನಿರೀಕ್ಷೆ ಮಾಡ್ತಾ ಇದ್ದೀರಾ? ಅಷ್ಟೇ ಅಲ್ಲ ಮೇಡಮ್, ಲಾಭನಷ್ಟ ಗೊತ್ತಿಲ್ಲ. ಟೊಮೊಟೊ ಹೇಗೆ ಅಂತಂದ್ರೆ ಮೇಡಮ್ ಲಾಟ್ರಿ ಇದ್ದಾಗೆ ಅದು. ಇವತ್ತು ಈ ರೇಟ್ 60-70 ರೂಪಾಯಿ ಇದೆ. ಇನ್ 2 ದಿನಕ್ಕೆ 10 ರೂಪಾಯಿ ಆದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ. ನನಗೊಂದು ಎಕ್ಸ್ಪೀರಿಯನ್ಸ್ ಆಗೇ ಆಗಿದೆ. ತುಂಬಾ ಹೆಚ್ಚು ಕಡಿಮೆ 1,500 ಕ್ರೇಟ್ ಟೊಮೊಟೊ ಇದರಲ್ಲೇ ಬೆಳೆದಿದ್ದ ಆ ಟೈಮಲ್ಲಿ. ಫಸ್ಟ್ ಬ್ಯಾಚ್ ಎಷ್ಟು ಒಂದು 15 ಕ್ರೇಟ್ ಸಾಂಪಲ್ ಕಿತ್ತಿದೆ, 1,200 ರೂಪಾಯಿ ಹೋಗಿತ್ತು 15 ಕ್ರೇಟ್ ಸಾಂಪಲು. ನೆಕ್ಸ್ಟ್ ಒಂದು 50 ಕ್ರೇಟ್ ನೆಕ್ಸ್ಟ್ ಕೂದೆ, ಅದು ಬರೀ 800 ರೂಪಾಯಿಗೆ ಹೋಯ್ತು. ಅದರ ನೆಕ್ಸ್ಟ್ ಬ್ಯಾಚ್ ಒಂದು 50-60 ಕಟ್ ಮಾಡಿದೆ, ಆವಾಗ ಒಂದು 400-500 ರೂಪಾಯಿಗೆ ಬಂತು. ಒಂದು 15 ಡೇಸಲ್ಲಿ ನಾನು 100-200 ಕ್ರೇಟ್ ಕಟ್ ಮಾಡೋಷ್ಟಕ್ಕೆ 100 ರೂಪಾಯಿ 150 ರೂಪಾಯಿಗೆ ಬಂದಿತ್ತು. ಒಂದು ತಿಂಗಳಲ್ಲಿ ಅಷ್ಟು ಡಿಫರೆನ್ಸ್ ಆಗಿದೆ ಟೊಮೊಟೊಲಿ ಮೇಡಮ್. ಯಾವತ್ತು ಏನು ಅಂತ ಹೇಳಕ್ ಆಗಲ್ಲ. ನಾನು ಮಾಡಿದೀನಿ. ಒಟ್ಟಿನಲ್ಲಿ ನನಗೇನಪ್ಪ ಅಂತಂದ್ರೆ ಖರ್ಚು ಕಡಿಮೆ. ನಾನು ಇವಾಗ ಖರ್ಚು ಮಾಡಿರೋದು ಮೇಡಮ್ ಪೇಪರ್ಗೆ ಮತ್ತೆ ಪೇಪರ್ ಹಾಕೋ ಆಳುಗಳು ಲೇಬರ್ಗೆ ಮಾಡಿದೀನಿ, ಮತ್ತೆ ಈ ಗಳಗಳಿಗೆ ಮಾಡಿದೀನಿ, ಮತ್ತೆ ಈ ವೈರು ಇಷ್ಟಕ್ಕೆ, ಮತ್ತೆ ಸಣ್ಣ ಪುಟ್ಟ ಆಳುಗಳು ನಾವೇ ಕೆಲಸ ಒಂದು 80% ಮಾಡ್ಕೋತೀವಿ, ಒಂದು 20% ಹಾಳೆ ಖರ್ಚು ಮಾಡಿದೀವಿ. ಅಮ್ಮಮ್ಮ ಅಂದ್ರೆ ಮೇಡಮ್ ಇವಾಗ ಇದಕ್ಕೆಲ್ಲ ಒಂದ್ ಎಕರೆಗೆ ನಾವು ಕೆಮಿಕಲ್ ಮಾಡಿ ಇದ್ ಮಾಡ್ತೀನಿ ಅಂದ್ರೆ ಇಷ್ಟೊತ್ತಾಗ್ಲೇ ಒಂದು 60-70 ಸಾವಿರ ದುಡ್ಡೇ ಖರ್ಚಾಗೋಗಿರೋದು. ನಾನು ಇವತ್ತೆಲ್ಲ ಅಂದ್ರೆ ಗಳಗಳದ್ದು ಒಂದ್ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ, ಅದ್ರದ್ದು ಒಂದು 15 ಸಾವಿರ ಗಳಗಳಿಗೆ ಇನ್ವೆಸ್ಟ್ ಮಾಡಿದೀನಿ. ಅದಿರುತ್ತೆ, ಅದು ಇನ್ನೂ ಒಂದು 3-4 ಬೆಳೆ ನಾವೆಲ್ಲ ಬೆಳಿಬಹುದು. ಈಗ ಟೋಟಲ್ ಇದೊಂದು 20 ಸಾವಿರ ಪೈರ್ದು ಸತ್ತು ಇದ್ ಮಾಡಿರೋದು ಒಂದು 30-35 ಸಾವಿರ ರೂಪಾಯಿ ಇಷ್ಟು ಖರ್ಚಾಗಿದೆ. ಒಂದು 40 ಸಾವಿರ ಅಂತ ಅನ್ಕೊಳ್ಳಿ. ಕೆಮಿಕಲ್ ಸ್ಪ್ರೇ ಮಾಡಿ ನಾವು ಫರ್ಟಿಲೈಸರ್ ಕೊಟ್ಟಿದ್ದು ಇನ್ನೂ 1 ಡಬಲ್ ಆಗಿರೋದು. ಸೊ ಹಾಗಾಗಿ ತುಂಬಾ ಇದಾಗೋದು. ಸೊ ನಮ್ಗೆ 40 ಸಾವಿರ ಏನ್ ಬಂಡವಾಳ ಆರಾಮಾಗಿ ಬರುತ್ತೆ ಅನ್ನೋ ಒಂದು ಧೈರ್ಯ ಇದೆ. ಅದೇನಿಲ್ಲ, ನಮ್ದು ಸಾವಯವ ಟೊಮೊಟೊ ನಾವು ತಗೊಂಡೋಗಿ ನಮ್ದು ಆರ್ಗ್ಯಾನಿಕ್ಸ್ ಅಂತ ಇರುತ್ತೆ, ನಾವು ಅಲ್ಲಿ ತಗೊಂಡೋಗಿ ಮಾರ್ಕೊಂಡ್ರು ತುಂಬಾ ಬೇಡಿಕೆ ಇದೆ ಟೊಮೊಟೊಗೆ. ಟೊಮೊಟೊ ಎಷ್ಟಿದ್ರು ತಗೊಳ್ತಾರೆ. ನಾನು ಇಷ್ಟು ಲಾಂಗ್ ಸ್ಕೇಲಲ್ಲಿ ನಮ್ಮ ಸರೌಂಡಿಂಗು ನಮ್ಮ ಸಂಘದಲ್ಲೂ ಅಷ್ಟೇನೆ ವೆಜಿಟೇಬಲ್ಸ್ನ ನಾನೇ ಫಸ್ಟ್ ಮಾಡಿರೋದು. ಯಾರೂ ಲಾರ್ಜ್ ಸ್ಕೇಲಲ್ಲಿ ಮಾಡಲ್ಲ. ಅಂದರೆ ಎಲ್ಲ ಮಿಕ್ಸ್ ಮಾಡ್ಕೋತಾರೆ. ಜಮೀನಿದೆ, ಅವ್ರಿಗೆಲ್ಲ ಇದೆ, ಬಟ್ ಅವರು ಅಂದರೆ ಅವ್ರು ಬೆಳೆದು ಅವರೇ ಮಾರ್ಕೊಳ್ಳೋ ಕಾನ್ಸೆಪ್ಟ್ ಅಲ್ವಾ. ಈಗ ಇಷ್ಟೆಲ್ಲ ಬೆಳೆದ್ಬಿಟ್ಟು ಎಲ್ಲಿ ತೊಗೊಂಡೋಗಿ ಮಾರ್ತಾರೆ. ಸೊ ಎಲ್ಲ ಒಂದು 5 ಗುಂಟೆಗೆ ಬದನೆಕಾಯಿ, 5 ಗುಂಟೆಗೆ ಬೀನ್ಸು, ಆ ಥರ ಎಲ್ಲ ಮಿಕ್ಸ್ ಹಾಕೊಂಡು ಮಾಡ್ತಾರೆ. ಬಟ್ ನಾನು ಒಂದು ಸ್ವಲ್ಪ ರೇಟ್ ಸಿಗ್ಬೋದು ಅನ್ನೋದು ಒಂದು ಕಾನ್ಫಿಡೆನ್ಸಲ್ಲೂ ನಾನು ಮಾಡಿದ್ದೀನಿ. ಎಫರ್ಟ್ ಹಾಕಿ ಮಾಡಿ ಇಷ್ಟು ಗಿಡ ಇವಾಗ ಇದು ಮಾಡಿದೆ. ಮತ್ತೆ ಇದಕ್ಕೆ ಅಷ್ಟೇ ನೆಟ್ ಮೇಲೆ ಇನ್ನೇನಿಲ್ಲ. ವೀಕ್ಲಿ ಒನ್ಸ್ ಮೇಡಮ್ ಅದೇ ಸ್ಪ್ರೇ ಕೊಟ್ಟಿದ್ದೀನಿ, ಜೀವಾಮೃತ. ನೆಕ್ಸ್ಟ್ ವೀಕ್ಗೆ ಸ್ಪ್ರೇ ಮತ್ತೆ ಟ್ರಂಚಿಂಗು. ಇವತ್ತು ಸ್ಪ್ರೇ ಜೀವಾಮೃತ ಕೊಟ್ರೆ ಟ್ರಂಚಿಂಗ್ ನಾಳೆ ಡಿಕಂಪೋಸರ್ ಸ್ಪ್ರೇ ಕೊಟ್ರೆ ಅದು ಗೋಕೃಪಾಮೃತ. ಸೊ ಹಾಗೇನೆ. ಮತ್ತೆ ಇದು ಗಿಡಗಳು ಏನೋ ಸ್ವಲ್ಪ ಹುಳ ಗಿಳ ಹೊಡಿದೇ ಇರಲಿ ಅಂತ ಅಂದ್ಬಿಟ್ಟು ಅದೇ ಬೇವಿನ ಸ್ವಲ್ಪ ನೀಮಾಸ್ತ್ರ ಮಾಡ್ಕೊಂಡು ಒಂದ್ಸಲ ಸ್ಪ್ರೇ ಮಾಡಿದ್ದೀನಿ ಅಷ್ಟೇನೆ, ಬೇರೆ ಯಾವುದು ಏನು ಖರ್ಚು ಮಾಡಿಲ್ಲ. ಗಿಡ ಎಲ್ಲ ಮೇಡಮ್ ಹೆಲ್ತಿಯಾಗಿ ಚೆನ್ನಾಗಿ ಬಂದಿದೆ, ಏನು ಪ್ರಾಬ್ಲಮ್ ಇಲ್ಲ. ಮಾಡಿ ನಾನು ಇದು ಮಾಡ್ತೀನಿ. ಒಟ್ಟಿನಲ್ಲಿ ಹೀಲ್ಡ್ ಬರೋ ತನಕನೂ ನೋಡ್ತೀನಿ ಮೇಡಮ್. ಯಾಕೆಂದ್ರೆ ನಾನು ಇದು ಟ್ರಯಲ್ಗೆನೆ ನಾನು ಮಾಡಿರೋದು. ನಾನು ಇದು ನನ್ನ ಆರ್ಗ್ಯಾನಿಕ್ ಫಾರ್ಮಿಂಗ್ದು ಮಾಡಿ ಆ ಟ್ರಯಲ್ ಅಲ್ಲೇನೆ ಮಾಡೋಣ, ಅದು ಹೇಗೆ ಬರುತ್ತೆ. ಈಗ ನಮ್ದು ಒಂದು ತೋಟ ಚೆನ್ನಾಗಿ ಬಂತು ಅಂದ್ರೆ ಅಟ್ಲೀಸ್ಟ್ ನಾನೊಂದು 10 ಜನಕ್ಕೆ ಕರ್ಕೊಬಂದು ತೋರಿಸ್ಬೋದು. ಇಲ್ಲಿ ಬಾಯಲ್ಲಿ ಹೇಳಿದ್ರೆ ಯಾರು ಕೇಳಲ್ಲ. ಈಗ ನಾನು ಆರ್ಗ್ಯಾನಿಕ್ ಫಾರ್ಮ್ ಮಾಡ್ತಿದ್ದೀನಿ ಅಂತ ಎಲ್ಲರಿಗೂ ಗೊತ್ತು ಇಲ್ಲಿ ನಮ್ಮ ಸರೌಂಡಿಂಗಲ್ಲಿ. ಸೊ ಅವ್ರಿಗೆ ಫ್ಯೂಚರ್ಗೆ ಹೀಲ್ಡ್ ಬಂದಾಗ ಅವ್ರಿಗೆ ಹೇಳ್ತಾರೆ,
ಅವಾಗ ಸೊ ಮತ್ತೆ ನಮ್ಮ ಗಿಡಗಳು ಏನಪ್ಪಾ ಅಂತಂದ್ರೆ ಇದು ವ್ಯಾಲಿಡಿಟಿ ಜಾಸ್ತಿ ಬರುತ್ತೆ, ಇದು ಓಕೆ ಬೇಗ ಹಾಳಾಗಲ್ಲ. ನೋಡಿ ಇವಾಗ ಆಲ್ರೆಡಿ ಇದು 1-1.5 ತಿಂಗಳು ಗಿಡ ಅಷ್ಟೇನೆ, ಚೆನ್ನಾಗಿದೆ, ಗಿಡ ಚೆನ್ನಾಗಿ ಬಂದಿದೆ, ಮತ್ತೆ ಹೆಲ್ತಿ ಆಗಿದೆ. ಮತ್ತೆ ತಾಳೆಲ್ಲ ನೋಡಿ ಮೇಡಮ್, ತಾಳೆಲ್ಲ ಎಷ್ಟು ಗಟ್ಟಿಯಾಗಿ ಬಂದಿದೆ. ಹೌದು, ಅದು ಬೇಸ್ಮೆಂಟ್ ಚೆನ್ನಾಗಿದ್ರೆ ನೋಡಿ ತಾಳೆಲ್ಲ ಎಷ್ಟು ದಪ್ಪಕ್ಕೆ ಬಂದಿದೆ, ಮತ್ತೆ ಬ್ರಾಂಚಸ್ ಅಷ್ಟೇ ಚೆನ್ನಾಗಿ ಬಂದಿದೆ. ಸೊ ಈ ತರ ಮಾಡೋದ್ರಿಂದ ನಮ್ಮ ರೈತರುಗಳು ಸಾವಯವ ಪದ್ಧತಿ ಮಾಡ್ಕೊಂಡು ಎಲ್ಲಾನು ಬೆಳೆದ್ರೆ ತುಂಬಾ ಚೆನ್ನಾಗಿರುತ್ತೆ. ನನ್ಗೆ ಮೇಡಮ್ ನಾನ್ ಪ್ಲಾನ್ ಮಾಡಿದ್ದು ಇದಕ್ಕೆ ಮಲ್ಟಿ ಕ್ರಾಪ್ ಹಾಕ್ಬೇಕು ಅಂತ ಅಂದ್ಬಿಟ್ಟು ನಾನು ಏನೋ ಒಂದು ಪ್ಲಾನ್ ಮಾಡಿ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಇದನ್ನ. ಬಟ್ ಇದೊಂದು ಚಾನ್ಸ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಟೊಮೊಟೊ ಹಾಕೋಣ, ರೇಟ್ ಆಗ್ಬೋದು ಅನ್ನೋದೊಂದು ಇದ್ರ ಮೇಲೆ ಸರಿ ಅಂತ ಅಂದ್ಬಿಟ್ಟು ನಾನು ಇದನ್ನ ಮಾಡಿದೆ. ಇಲ್ಲ ಅಂತಂದಿದ್ರೆ ಇದನ್ನೇ ಡಿವೈಡ್ ಮಾಡ್ಕೊಂಡು ಆ ಕಡೆ ಒಂದು ಪಾತಿ ಇದೆ, ಈ ಕಡೆ ಒಂದು ಪಾತಿ ಇದೆ, ಇದನ್ನ ಡಿವೈಡ್ ಮಾಡ್ಕೊಂಡು ಇದು 4 ಕಡೆ ಏನ್ ಪಟ ಇದೆ, ಈ ಒಂದು ಪಟಕ್ಕೆ ಫುಲ್ ಕಬ್ಬು, ಅದು ಆರ್ಗ್ಯಾನಿಕ್ ಆಗಿ ಬೆಳೆಯೋದು. ಅದು ನಾವು ಶುಗರ್ ಕೇನ್ ಜ್ಯೂಸ್ ನಾವೇ ನಮ್ಮ ಮಾರ್ಕೆಟಿಂಗ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದು. ಒಂದಕ್ಕೆ ಕಬ್ಬು ಹಾಕೋಣ, ಇನ್ನೊಂದು ಲೈನ್ ಏನಿದೆ ಅದಕ್ಕೆ ತರಕಾರಿ. ಇದ್ ಮಧ್ಯೆ ಏನ್ ಖಾಲಿ ಜಾಗ ಇದೆ ಇದಕ್ಕೆಲ್ಲ ಸೊಪ್ಪು ಚೆಲ್ಲೋದು, ಸುಮ್ ಚೆಲ್ಬಿಟ್ಟು ಬಿಟ್ಬಿಡೋದು. ಒಂದ್ ಕಡೆ ಓಡಾಡಕ್ಕೆ ಜಾಗ, ಇಲ್ಲಿ ನೋಡಿ ಇದೊಂದ್ ಕಡೆ ಜಾಗ ಬಿಟ್ಕೊಳ್ಳೋದು ಓಡಾಡಕ್ಕೆ, ಅದಕ್ಕೆಲ್ಲ ಅದಕ್ಕೂ ಸೊಪ್ಪು ಚೆಲ್ಲೋದು. ಒಂದು ಕಬ್ಬು, ಒಂದು ತರಕಾರಿ. ಅಂದರೆ ತರಕಾರಿ ಪ್ರತಿಯೊಂದೂ ಒಂದು ಲೈನ್ಗೆ ಬೀನ್ಸು, ಒಂದು ಲೈನಿಗೆ ಬದನೆ, ಒಂದು ಲೈನ್ ಟೊಮೊಟೊ, ಒಂದು ಲೈನಿಗೆ ಬೆಂಡೆ, ಆ ಥರ ಸಿಗಬೇಕು. ಅದು ಒಂದು ರೆಗ್ಯುಲರಾಗಿ ಸಿಗಬೇಕು. ನಾವು ವೀಕ್ಲಿ ನಾವು ಸಂತೆಗೆ ತೊಗೊಂಡೋದ್ರೂ ನಮ್ಗೆ ವರ್ಕೌಟ್ ಆಗಬೇಕು. ನಾವು ಒಂದು ವಾರ ಒಂದ್ಸಲ ಕಿತ್ಕೊಂಡೋಗಿ ಎಷ್ಟಾಯ್ತದೆ ಅಷ್ಟು ನಾವೇ ಮಾರ್ಕೊಂಡು ನಾವು ಅದನ್ನು ನಮಗೆ ಲಾಭ ಮಾಡ್ಕೊಳ್ಳೋವಂಥದ್ದು ಆ ಥರ ಪ್ಲಾನ್ ಮಾಡಿದ್ದೆ ನಾನು. ಮತ್ತು ಸುತ್ತ ಹಬ್ಬವಂಥ ಗಿಡಗಳು ಫೆನ್ಸ್ ಹಾಕ್ಸ್ಬಿಟ್ಟು ಹೀರೆ, ಈ ಸೌತೆ, ಈ ಕುಂಬಳ ಒಂದು ರೌಂಡು ಸುತ್ತ, ಮತ್ತು ಅದ್ರ ನೆಕ್ಸ್ಟ್ ರೌಂಡು ಬಾರ್ಡರ್ಗೆ ನುಗ್ಗೆ, ಮತ್ತು ಈ ಬಾಳೆ, ಏಲಕ್ಕಿ ಬಾಳೆ, ಪಚ್ಚ ಬಾಳೆ, ಈ ಥರ ಕ್ರಾಪ್ಗಳು ಆ ಥರ ಮಾಡಿ ಪ್ಲಾನ್ ಮಾಡೋಕ್ಕೆ ಅಂತ ಇದನ್ನ ರೆಡಿ ಮಾಡಿದ್ದು. ಬಟ್ ಇದೊಂದು ಚಾನ್ಸ್ ತಗೊಳ್ಳೋಣ ಅಂದ್ಬಿಟ್ಟು ಟೊಮೊಟೊದಲ್ಲಿ ಏನೋ ಒಂದು 7 ಸೆನ್ಸ್ 6 ಸೆನ್ಸ್ ಇವತ್ತು ಏನೋ ಬಂತು, ಅದಕ್ಕೆ ಬೇಡ ಇದೊಂದು ಚಾನ್ಸ್ ತಗೊಳ್ಳೋಣ ಅಂದ್ಬಿಟ್ಟು ಆ ಪ್ಲಾನ್ನ ಸ್ಟಾಪ್ ಮಾಡಿ ನೆಕ್ಸ್ಟ್ ಮಾಡೋಣ ಅಂದ್ಬಿಟ್ಟು ಇಲ್ಲ ನೆಕ್ಸ್ಟ್ ಅದೇ ಮಾಡ್ತೀನಿ. ನಿಮ್ಮ ಟೊಮೆಟೊ ಬೆಳೆ ಈ ಸಲ ತುಂಬ ಒಂದು ಸಕ್ಸಸ್ ಕೊಡಲಿ, ಒಂದು ಒಳ್ಳೆ ಲಾಭ ಕೊಡಲಿ ಅಂತ ನಾವು ಕೂಡ ಆಶಿಸ್ತೀವಿ. ಬರ್ಲಿ ಮೇಡಮ್, ಲಾಭ ನಷ್ಟ ಇದ್ದದ್ದೇ ಅಲ್ಲ, ಒಂದು ಇದು ಇಟ್ಕೊಂಡಿದೀವಿ. ಅಂದ್ರೆ ನಾವು ಪಟ್ಟಿರೋ ಶ್ರಮಕ್ಕೆ ನಾವು ಇದ್ ಮಾಡ್ತಿದೀವಿ ಅಷ್ಟೇ. ನಾವ್ ಇಷ್ಟೇ ಬರ್ಬೇಕು ಅಂತ ಏನಿಲ್ಲ. ಶ್ರಮ ಪಟ್ಟು ಇದನ್ನ ಈಗ 2 ತಿಂಗಳಾಯ್ತು ಸ್ಟಾರ್ಟ್ ಮಾಡಿ. ಇಲ್ಲಿಗೆ 2 ತಿಂಗಳಿಂದ ಸತತವಾಗಿ ಶ್ರಮ ಪಟ್ಟು ಗಿಡಗಳನ್ನ ಉಳಿಸಿರೋದು. ಅದು ನಮ್ಮ ಆರ್ಗ್ಯಾನಿಕ್ ಫಾರ್ಮಿಂಗ್ ಇದ್ರಲ್ಲಿ. ಬೇರೆ ಕೆಮಿಕಲ್ ಫರ್ಟಿಲೈಸರ್ ಹಾಕೋದಾಗಿರೋ ತಲೆ ಕೆಡಿಸ್ಕೊತಿರ್ಲಿಲ್ಲ. ಯಾವ ರೋಗ ಬಂದ್ರೆ ಮಾರನೇ ದಿನ ಹೊಡೆದ್ ಹೆಂಗೋ ಕಂಟ್ರೋಲ್ ಮಾಡಿ ಏನೋ ಒಂದ್ ಮಾಡ್ಬಿಡ್ತಿದ್ವಿ. ಬಟ್ ನಮ್ದು ಇದ್ರಲ್ಲಿ ಅದು ಇದಾಗತ್ತಲ್ಲ. ಬಟ್ ಏನು ಇಲ್ಲ, ಯಾವ್ದೇ ರೀತಿ ರೋಗ ಬಂದಿಲ್ಲ ನೋಡಿ. ಟೊಮೊಟೊಗೆ ಆಕ್ಚುಲಿ ತುಂಬಾ ರೋಗಗಳು ಬರೋದು, ದ್ರಗ್ ಮರಿ ಅಂತ ಎಲೆ ಸುಟ್ಟೋಗೋದು, ಮತ್ತೆ ಹುಳುಗಳದೆಲ್ಲ ಬರೋದು. ಬಟ್ ಯಾವ್ದು ಬಂದಿಲ್ಲ ಇದೆ. ಈಗ ಮೇಡಮ್ ಈಗೆಲ್ಲ ಫ್ಲವರಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ. ಇನ್ನ ಒಂದ್ ಮಂತ್ 1.5 ಮಂತ್ ಬೇಕು ಕಂಪ್ಲೀಟ್ ಹೀಲ್ಡ್ ಬರಕ್ಕೆ. ಬೆಳೆಯುತ್ತೆ ಮೇಡಮ್, ಇದು ಒಂದು 4 ಅಡಿ ತನಕ ಗಿಡ ಬೆಳೆಯುತ್ತೆ. ಇದೆಲ್ಲ ಇವಾಗ ಇಷ್ಟಕ್ಕೆ ಬೆಳೆದಿದೆ. ಯಶು ಅವರೇ, ಕೊನೆಯದಾಗಿ ರೈತರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅಂಡ್ ಬರ್ತಾ ಇರುವಂತಹ ಫಾರ್ಮರ್ಸ್ ಅಂದ್ರೆ ನ್ಯೂ ಕಮರ್ಸ್ಗೆ, ಯಂಗ್ಸ್ಟರ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ನೀವು ಯಂಗ್ಸ್ಟರ್ ಆಗಿ? ಏನಿಲ್ಲ ಮೇಡಮ್, ಸಾವಯವ ಕೃಷಿ ಮಾಡೋದ್ರಿಂದ ಎಲ್ಲದಕ್ಕೂ ಒಳ್ಳೇದು. ನಾನು ಪದೇ ಹೇಳ್ತಾ ಇದ್ದೀನಿ. ಏನೇ ಮಾಡಿದ್ರು ಸಾವಯವ ಕೃಷಿ ಮಾಡಿ, ಕೆಮಿಕಲ್ ಫರ್ಟಿಲೈಸರ್ ಬೇಡ. ಅದನ್ನೇ ಎಷ್ಟಾಗುತ್ತೆ ಅಷ್ಟೇ ಆಗಲಿ. ಮತ್ತೆ ಆದಷ್ಟು ನಮ್ಮ ರೈತರುಗಳು ಏನ್ ಮಾಡ್ಬೇಕಂದ್ರೆ ಮಲ್ಟಿ ಕ್ರಾಪ್ ಮಾಡ್ಕೋಬೇಕು. ಮತ್ತೆ ಅವ್ರು ಬೆಳೆದಂತ ಪದಾರ್ಥಗಳನ್ನ ಅವರೇ ತಗೊಂಡೋಗಿ ಮಾರ್ಕೊಳ್ಳೋವಂಥದ್ದನ್ನ ಕಲಿಬೇಕು. 3 ತಿಂಗಳು 4 ತಿಂಗಳು 6 ತಿಂಗಳು ಕಷ್ಟಪಟ್ಟು ಬೆವ್ರು ಸುರಿಸಿ ಬೆಳಿಗ್ಗೆ ಸಂಜೆ ತನಕ ಕಷ್ಟಪಟ್ಟು ಬೆಳಿತಾರೆ. ಅದನ್ನ ತಗೊಂಡೋಗ್ಬಿಟ್ಟು ಒಂದು ದಿನ ಮಾರ್ಕೊಂಡ್ ಬರೋಕೆ ಅವರಿಗೆ ಏನೋ ಮುಜುಗರ, ಸ್ವಲ್ಪ ಆಗಲ್ಲ, ಆ ತರ ಇದನ್ನ ಮಾಡ್ತಾರೆ. ಅದನ್ನ ಪ್ರವೃತ್ತಿನ ಮೊದಲು ಬಿಡ್ಬೇಕು ನಮ್ಮ ರೈತರು. ನಾವೇನ್ ಕಳ್ತನ ಮಾಡ್ತಿದೀವ, ಏನ್ ಕೊಲೆ ಸುಲ್ಗೆ ಮಾಡ್ತಿದೀವ? ಏನಿಲ್ಲ, ನಾವ್ ಬೆಳ್ದಿರೋದು ರೈತರು, ನಾವೇ ಬೆಳ್ದಿರೋದನ್ನ ನಾವ್ ತಗೊಂಡೋಗಿ ನಾವ್ ಮಾರಿದ್ರೆ ಏನಾಗುತ್ತೆ? ಈಗ ನಾವು ಮಧ್ಯ ತಗೊಂಡೋಗಿ ಕೊಟ್ಟೆ ದಳ್ಳಾಳಿಗಳು ದುಡ್ಡು ಮಾಡ್ತಿದ್ದಾರೆ ಮೇಡಮ್. ಈಗ ನಾವು ಟೊಮೊಟೊನ ಈಗ ನಮ್ಮ ಹತ್ರ ಟೊಮೊಟೊ ಇವಾಗ ಪ್ರೆಸೆಂಟ್ ರೇಟ್ ಇರೋದು 50 ರೂಪಾಯಿ ಇದೆ ಹೋಲ್ಸೇಲ್ ರೇಟ್. ಅಂಗಡಿಲಿ ಮಾಡ್ತಿರೋದು 80 ರೂಪಾಯಿ. ಇಲ್ಲಿ 30 ರೂಪಾಯಿ ಡಿಫ್ರೆನ್ಸ್ ಆಯ್ತು. ಬೇಡ, ಅವ್ರಿಗೆ ಎಲ್ಲೂ ಕೊಡೋದು ಬೇಡ. ನಾವೇ ಎಲ್ಲೋ ಒಂದ್ ಕಡೆ ರೋಡ್ ಸೈಡ್ ಅಲ್ಲ ಒಂದ್ ಇಟ್ಕೊಂಡು ಇನ್ನೊಂದ್ ಮಾಡ್ಕೊಂಡು 60 ರೂಪಾಯಿ 70 ರೂಪಾಯಿ ಕೊಡೋಣ, ಇನ್ನೂ 10 ರೂಪಾಯಿ ನಮ್ಗೆ ಕೆಜಿ ಸಿಗುತ್ತಲ್ಲ. ಈಗ ಯಾರೇ ಅವ್ರು ಎಷ್ಟೇ ಶ್ರೀಮಂತರಾಗಿರ್ಲಿ, ಯಾರೇ ಆಗಿರ್ಲಿ, ಎಲ್ಲಿ ಕಡಿಮೆ ಸಿಗುತ್ತೆ ಅಲ್ಲಿಗೆ ಆಪ್ಷನ್ ತಾನೇ ಕೊಡೋದು. ಈಗ 10 ರೂಪಾಯಿ ಟೊಮೊಟೊ ಕಡಿಮೆ ಸಿಗ್ತೈತೆ ಅಂತಂದ್ರೆ ತಗೊಳಲ್ವಾ? ಅಲ್ಲ, ಪ್ರತಿಯೊಂದು ವಸ್ತು ಬೆಲೆನೂ ಹಾಗೇನೆ. ಸೊ ಅದನ್ನ ನಾವು ಮೊದಲು ನಾವು ಬೆಳೆಸ್ಕೋಬೇಕು. ನಾವು ಬೆಳೆಯೋದು ಕಷ್ಟಪಟ್ಟು ಬೆಳಿತೀವಿ, ಎಲ್ಲ ಮಾಡ್ತೀವಿ. ನಾವೇನ್ ತಗೊಂಡೋಗಿ ಮಾರ್ಕೊಬಿಟ್ರೆ ನಮ್ಗೇನ್ ನಾಚಿಕೆ ಆಗಲ್ಲ, ಇಲ್ಲ ನಮ್ಗೇನ್ ಮರ್ಯಾದೆ ಹೊರಟೋಗ್ಬಿಡಲ್ಲ. ನಾವು ಬೆಳ್ದಿರೋದು ನಾವು ಕಷ್ಟಪಟ್ಟು ಬೆಳ್ದಿರೋದನ್ನ ನಾವು ಸೇಲ್ ಮಾಡ್ತಿದೀವಿ. ನಾವು ಅದನ್ನ ನಾವು ಫಸ್ಟ್ ಮಾಡ್ಕೊಂಡ್ರೆ ಮೇಡಮ್, ನಾವ್ ಯಾವ್ದೇ ರೀತಿ ಯಾವ ರೈತನಿಗೂ ಯಾವ್ದೂ ಲಾಸ್ ಆಗಲ್ಲ. 10 ರೂಪಾಯಿಗೆ ಟೊಮೊಟೊ ಹೋದ್ರೂ ಲಾಸ್ ಆಗಲ್ಲ. ಮತ್ತೆ ಏನಂತಂದ್ರೆ ಒಬ್ರು ಹಾಕ್ತಿದ್ದಾರೆ ಅಂತ ಅಂದ್ಬಿಟ್ಟು ಅದೇ ಬೆಳೆ ಏನ್ ಟೊಮೊಟೊ ರೇಟ್ ಇತ್ತು ಅಂದ್ರೆ ಅದನ್ನೇ ಹಂಗೆ ಹಾಕ್ಬಿಡೋದು. ಅದನ್ನ ಮಾಡಬಾರ್ದು. ಏನ್ ಗೊತ್ತಾ,
1 ಎಕರೆ ಇತ್ತಾ ಎಲ್ಲದಕ್ಕೂ ಒಂದು 5 ಗುಂಟೆಗೆ ಸಪ್ರೇಟಾಗಿ ಹಾಕೋಬೇಕು. ಬೀನ್ಸು ಹಾಕೋಬೇಕು, ಬದನೆಕಾಯಿ ಹಾಕೋಬೇಕು, ಎಲ್ಲನೂ ಹಾಕೋಬೇಕು. ಎಲ್ಲ ತೊಗೊಂಡು ಹೋಗ್ಬಿಟ್ಟು ಎಲ್ಲ ಒಂದು ರೋಡ್ ಸೈಡಲ್ಲಿ ಇಟ್ಕೊಂಡ್ರು ಮಾರ್ಕೊಂಡು ಬಂದ್ಬಿಡ್ಬೋದು. ವಾರಕ್ಕೆ 1-2 ದಿನ. ಎಷ್ಟು ದುಡ್ಡು ಆಗುತ್ತೆ? ಯಾರು ಕಮಿಷನ್ ಕೊಡಬೇಕಾಗಿಲ್ಲ, ಇನ್ನೊಂದು ಮಾಡಬೇಕಾಗಿಲ್ಲ. ಫ್ರೆಶ್ ತರಕಾರಿಗಳು ಮತ್ತೆ ಆರ್ಗ್ಯಾನಿಕ್ ತರಕಾರಿಗಳು ಅಂತ ಬೋರ್ಡ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. 10 ರೂಪಾಯಿ ಜಾಸ್ತಿನೂ ಬೇಕಾದ್ರೆ ಕೊಟ್ಬಿಟ್ಟು ತಗೊಂಡು ಹೋಗ್ತಾರೆ ತಿಳಿದಿರೋ ಅಂತವ್ರು. ಅದನ್ನ ಮೇಡಮ್ ಮತ್ತೆ ಇದನ್ನ ಮಾಡ್ಕೋಬೇಕು. ಮತ್ತೆ ಯಾವುದೇ ಬೆಳೆಗಳು ಹಾಕ್ಬೇಕಾದ್ರೂ ನೋಡ್ಕೊಂಡು ಆ ಸೀಸನ್ ಅಲ್ಲಿ ಇದರಲ್ಲಿ ಮೂಮೆಂಟ್ಸ್ ಅಲ್ಲಿ, ಈಗ ಸಮ್ಮರ್ ಟೈಮಲ್ಲೆಲ್ಲ ಸೌತೆಕಾಯಿ, ಕಲ್ಲಂಗಡಿ ಅದೆಲ್ಲ ತುಂಬಾ ಚೆನ್ನಾಗಿ ಮೂವಿಂಗ್, ಒಂದು ಅವರೇಜ್ ರೇಟ್ ಇದ್ದೇ ಇರುತ್ತೆ. ಮತ್ತು ಈಗ ಮಳೆಗಾಲ ಬಂದಾಗ ಈ ಟೊಮೊಟೊ ಗಿಡಗಳೆಲ್ಲ ಉಳ್ಸೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಅದನ್ನು ಹಾಕ್ಬೋದು. ಮಿಕ್ಸ್ ತರಕಾರಿಗಳು ಅದೆಲ್ಲ ಸೊಪ್ಪುಗಳೆಲ್ಲ ಬೆಳ್ಕೊಂಡು ಅದನ್ನೆಲ್ಲ ಮಾಡಿದ್ರೆ ಮೇಡಮ್ ಯಾವ ರೈತರಿಗೂ ಏನೂ ಲಾಸ್ ಆಗೋಲ್ಲ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಿದ್ದೀನಿ. ಎಕರೆಗಟ್ಟಲೆ ಎಲ್ಲ ಹಾಕಿ ನಾನು ಲಾಸ್ ಮಾಡ್ಕೊಂಡು ಬಂದಿರೋದು. ನಾನು ಇದು ಮಾಡಿರೋದು ಆ್ಯಕ್ಚುಲಿ ತಪ್ಪೇ. ಇವಾಗ ನಾನು ಪೂರ್ತಿ 1-2 ಎಕರೆ ಟೊಮೊಟೊನೇ ಹಾಕಿದ್ದೀನಿ. ಬಟ್ ನಾನೇನೋ ಒಂದು ಕಾನ್ಫಿಡೆನ್ಸ್ ಮೇಲೆ ಈಗ ಆಗ್ಬೋದು, ಒಂದು ಒಳ್ಳೆ ರೇಟ್ ಆಗ್ಬೋದು ಅಂತ ನಮ್ಮ ಬ್ಯಾಚಲ್ಲಿ ಜಾಸ್ತಿ ಗಿಡಗಳು ಉಳಿಸೋಕ್ಕಾಗಲಿಲ್ಲ ಅನ್ನೋ ಇದ್ರ ಮೇಲೆ ಹಾಕ್ಕೊಂಡು ಎಫರ್ಟ್ ಹಾಕಿ ಮಾಡಿದ್ದೀನಿ. ಮುಂದೆ ನಾನು ಈ ಥರ ಮಾಡೋಕ್ಕೋಗಲ್ಲ. ಏನೇ ಇದ್ರೂ ಮಲ್ಟಿ ಕ್ರಾಪ್ ಹಾಕೊಂಡು ಇದು ಮಾಡ್ತೀನಿ. ನಾನು ಈ ವಿಡಿಯೋ ಮೂಲಕ ಕೊನೆಯದಾಗಿ ನಮ್ಮ ರೈತರಿಗೆ ಏನಪ್ಪ ಹೇಳ್ತೀನಿ ಅಂತಂದರೆ, ನೀವು ಯಾವುದೇ ಬೆಳೆ ಮಾಡಿದ್ರೂ ಆ ಸೀಸನ್ನಿಗೆ ತಕ್ಕನಾಗಿ ನೋಡಿ. ಈಗ ಬೇಸಿಗೆಗಾಲದಲ್ಲಿ ಮಳೆಗಾಲದಲ್ಲಿ ಯಾವ್ದು ಹಾಕಬೇಕು ಅದನ್ನು ಯೋಚನೆ ಮಾಡಿ ಬೆಳೆ ಮಾಡಿ. ಮತ್ತು ಯಾವುದೇ ಮಿಶ್ರ ಬೆಳೆ ಮಾಡಿ, ಆಯಿತಾ. ಮತ್ತು ನೀವು ಏನು ಬೆಳಿತೀರಾ, ನಿಮ್ಮ ತರಕಾರಿಗಳು, ನಿಮ್ದು ಯಾವುದೇ ರೀತಿ ಬೆಳೆ ಬೆಳೆದ್ರೂ ಅದನ್ನು ನೀವೇ ಮಾರ್ಕೆಟಿಂಗ್ ಮಾಡೋ ಥರ ನೀವು ಅದನ್ನು ಪ್ರವೃತ್ತಿನ ಬೆಳೆಸ್ಕೊಳ್ಳಿ. ಅವ್ರು ಏನಂತಾರೆ ಈಗಂತಾರೆ ತೊಗೊಂಡು ಬೆಳೆಯೋದೇ ಉಂಟಂತೆ ಮಾರಿಬಿಟ್ರೆ ಏನೂ ಆಗಿಬಿಡಲ್ಲ. ನೀವು ಬೆಳೆದದ್ದನ್ನು ನೀವು ತೊಗೊಂಡೋಗಿ ಮಾರ್ಕೊಳ್ಳಿ. ಆವಾಗ ನಿಮಗೆ ಯಾವುದೇ ರೀತಿ ನಷ್ಟ ಆಗೋಲ್ಲ. ಅದು ಏನೇ ಪ್ರೈಸ್ ಸಿಕ್ಕಿದ್ರು, ಅದು ಯಾವುದೇ ಬೆಲೆ ಸಿಕ್ಕಿದ್ರು. ಈಗ ಒಂದು ತರಕಾರಿ ಬೆಲೆ ಮೇಡಮ್ ಮಿನಿಮಮ್ ಯಾವುದೂ ಅದು 20 ರೂಪಾಯಿಗಿಂತ ಯಾವುದೂ ಕಡಿಮೆ ಕೊಡಲ್ಲ. ಯಾವುದೇ ಸೀಸನ್ ಆದರೂ 20 ರೂಪಾಯಿ 30 ರೂಪಾಯಿಗೆ ಅಂಗಡಿಲಿ ಮಾರ್ತಾನೆ ಇರ್ತಾರೆ. ಅದೇ ರೇಟಿಗೆ ಯಾಕೆ ಕೊಡಬಾರ್ದು ಇವರು? 20 ರೂಪಾಯಿ ಸಿಕ್ಕಿದ್ರೆ ಮೇಡಮ್ ಒಳ್ಳೆ ಬೆಲೆನೇ. ಲಾಸ್ ಆಗಂತಲ್ಲ. ಯಾವುದೇ ಬೆಳೆಗೆ 20 ರೂಪಾಯಿ ಸಿಕ್ಬಿಟ್ರೆ ಅದು ಒಳ್ಳೆ ಬೆಲೆನೇ. ಅದು ಏನು ಲಾಸ್ ಏನಲ್ಲ. ಅದರಲ್ಲೂ ನಾವು ಸಾವಯವ ಕೃಷಿ ಮಾಡಿಕೊಂಡು ಖರ್ಚು ಮಾಡ್ದಂಗೆ ಬೆಳ್ಕೊಂಡು ಮಾರ್ಕೊಂಡ್ರೆ ಇನ್ನೂ ತುಂಬ ಲಾಭ ನೋಡ್ಬೋದು ಅಂತ ನಾನು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ರೈತರುಗಳು ಸೀಸನಲ್ ಕ್ರಾಪ್ ಮಾಡಿ ನೀವು ಬೆಳೆದದನ್ನು ನೀವೇ ಮಾಡ್ಕೊಳ್ಳಿ. ಮತ್ತು ಸಾವಯವ ಕೃಷಿಗೆ ಒತ್ತು ಕೊಟ್ಟು ಮಾಡಿ. ಎಲ್ಲರೂ ಅಷ್ಟೇ ಮೇಡಮ್. ಯಂಗ್ಸ್ಟರ್ಗಳಿಗೂ ಹೇಳೋದು ಅಷ್ಟೇ. ಯಂಗ್ಸ್ಟರ್ಗಳು ಮೇಡಮ್ ಅವ್ರು ಹೇಳಿಸ್ಕೊಳ್ಳೋದಲ್ಲ, ಅವ್ರು ಕಲ್ತ್ಕೋಬೇಕು. ಆ್ಯಕ್ಚುಲಿ ಅವ್ರುಗಳು ಇವಾಗ ಚೇಂಜ್ ಆದರೆ ಪ್ರಪಂಚ ಮುಂದೆ ಚೇಂಜ್ ಆಗುತ್ತೆ. ಈಗ ಆಗೋಗಿರೋದು ಏನೂ ಮಾಡೋಕ್ಕಾಗಲ್ಲ. ಈಗ ನಾವು ಈಗ ಇದು ಮಾಡಿದ್ರೆ ನಮ್ಮ ಭೂಮಿ ಉಳಿಯುತ್ತೆ. ಅದನ್ನ ಈ ವಿಡಿಯೋ ಮುಖಾಂತರ ಹೇಳ್ತಾ ನಾನು ಗೋ ಆಧಾರಿತ ಸಮಗ್ರ ಕೃಷಿ, ಸಾವಯವ ಕೃಷಿ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಯಶು ಅವರೇ. ಸಾಕಷ್ಟು ವಿಡಿಯೋಗಳಲ್ಲಿ ನಮ್ಮೊಟ್ಟಿಗಿದ್ದು ತುಂಬ ವಿಷಯವನ್ನು ನಮ್ಮ ವೀಕ್ಷಕರೊಟ್ಟಿಗೆ ಶೇರ್ ಮಾಡಿದ್ದೀರಾ. ಸೊ ನಮಗೆ ನಿಮ್ಮನ್ನು ಮೀಟಾಗಿ ತುಂಬ ಖುಷಿ ಆಯಿತು. ಆ್ಯಂಡ್ ನಮ್ಮ ವೀಕ್ಷಕರಿಗೂ ಕೂಡ ನಿಮ್ಮನ್ನು ನೋಡಿ ತುಂಬ ಖುಷಿ ಆಗಿರುತ್ತೆ. ಮಾಡ್ರನ್ ರೈತ ಅಂತ ಹೇಳ್ಬೋದು. ಸೊ ಎಲ್ಲ ಒಂದು ಸ್ಟೆಪ್ಸ್ನ ಫಾಲೋ ಮಾಡಿಕೊಂಡು ಸಾವಯವ ಕೃಷಿ, ಗೋ ಆಧಾರಿತ ಸಾವಯವ ಕೃಷಿ ಮಾಡ್ತಾ ಇದ್ದೀರಾ. ಆ್ಯಂಡ್ ನಿಮ್ಮ ಫ್ಯೂಚರ್ಗೆ ಆಲ್ ದ ಬೆಸ್ಟ್. ಗ್ರೇಟ್ ಸಕ್ಸಸ್ ಸಿಗಲಿ ನಿಮ್ಮ ಲೈಫ್ನಲ್ಲಿ. ಸೊ ಎಲ್ಲ ಕೂಡ ಒಂದು ಗ್ರೇಟ್ ಸಕ್ಸಸ್ ಸಿಗಲಿ ಅಂತ ನಾವೆಲ್ಲ ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ, ಈ ಟೊಮೆಟೊ ಬೆಳೆಯ ಬಗ್ಗೆ ಯಶು ಅವರು ಕಂಪ್ಲೀಟ್ ಆಗಿ ನಿಮ್ಮೊಟ್ಟಿಗೆ ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಫ್ಯಾಮಿಲಿ ಜೊತೆಗೆ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋವನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ ಜೊತೆಗೆ ನಾನು ನಿಮ್ಮ ಮುಂದೆ ಇರ್ತೀನಿ. ಸೊ ನಿಮಗೆ ಯಾವ ರೀತಿಯಾದಂತಹ ವಿಡಿಯೋಗಳನ್ನು ಹೆಚ್ಚಾಗಿ ನೋಡೋದಕ್ಕೆ ಇಷ್ಟ ಆಗುತ್ತೆ, ಯಾವ ರೀತಿಯಾದಂತಹ ಕಂಟೆಂಟ್ ನಿಮಗೆ ಬೇಕಾಗುತ್ತೆ, ಯಾವ ರೀತಿಯಾದಂತಹ ಮಾಹಿತಿಯನ್ನು ಹೆಚ್ಚಾಗಿ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಅನ್ನುವಂತಹ ಡೀಟೇಲ್ಸನ್ನು ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ. ಇದರಿಂದ ನನಗೆ ಯಾವ ರೀತಿಯಾದಂತಹ ವಿಡಿಯೋಗಳು ಮಾಡಬೇಕು ಅನ್ನೋದಕ್ಕೆ ತುಂಬಾ ಸಹಕಾರಿಯಾಗುತ್ತೆ. ಸೊ ಹಾಗಾದರೆ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ. ಟೇಕ್ ಕೇರ್. ಬೈ ಬಾಯ್.